ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಮೇಜರ್ಮೆಂಟಕ್ಕೆ ನೀವು ಯಾವುದೇ ರೀತಿ ಬಟ್ಲ ಕಪ್ಪನ್ನು ಒಂದೇ ರೀತಿ ತೊಗೊರಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾ ಇದ್ದೀನಿ. ತುಪ್ಪನೂ ಹಾಕೋಬಹುದು. ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನಾಗಬೇಕು, ಈ ನೀರು ಕುದಿ ಬರ್ಬೇಕು ನೋಡಿರಿ. ನೋಡಿ ಮಿಕ್ಸ್ ಆಗಿದೆ. ಈಗ ನೀರು ಕುದಿ ಬರಲಿ ರೀ. ನೋಡಿ ನೀರು ಕುದಿ ಬಂದದ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ತೊಗೊಂಡಿನಲ್ರಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ ಐತಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕೋರಿ. ಇದು ಬೇಗನೆ ಹಾಕಿದ್ಮೇಲೆ ಗಂಟು ಆಗ್ತದೆ ಮತ್ತು ಇದು ಹುರಿದಿರಲ್ರಿ. ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ಯಾಸನ್ನು ಆನ್ ಮಾಡ್ಕೊರಿ, ನಡೀತದೆ. ನೋಡಿ ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಗಂಟು ಇಲ್ಲರಿ. ನೋಡಿ 1 ಬಟ್ಲ್ ನೀರು 1 ಬಟ್ಲ್ ರವೆನೇ ಹಾಕ್ಬೇಕು ರೀ. ಗ್ಯಾಸನ್ನು ಆಫ್ ಮಾಡ್ತೀನಿ, ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ ರೀ. ರವೆ ಏನಾಗ್ತದೆ ಇನ್ನೊಂದು ಸ್ವಲ್ಪ ಚಂದಂಗೆ ಉಮ್ಗೋಯ್ತದೆ ರೀ. ಇದು ಸೈಡಿಗೆ ಇಡೋಣ. ಇನ್ನೊಂದು ಪ್ಯಾನ್ಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನಾಗಷ್ಟೇ ಜೀರಿಗೆ, 1 ಸ್ಪೂನಾಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜಗಳನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಕುಟ್ಟಿ ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. 1 ಸ್ಪೂನಾಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ. ಈ ಸೊಂಪು ಜೀರಿಗೆ ಆ ಕುಟ್ಟಿರುವ ಕೊತ್ತಂಬರಿ ಬೀಜಗಳೆಲ್ಲ ಫ್ರೈ ಮಾಡಿ ತೊಗೋತೀನಿ ನೋಡಿರಿ. ನೋಡಿ ಎಲ್ಲನೂ ನೀಟಾಗಿ ಫ್ರೈ ಆಗ್ಯಾವ್ರಿ. ಇದಕ್ಕೆ ನಾನೇನು ಮಾಡಿ 2 ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ನು ಮಾಡ್ಕೋಬೋದು. ಈಗ ಲೋ ಫ್ಲೇಮ್ದಟ್ಟೆ ಉಳಿದಿರೋ ಮಸಾಲೆನ 1/4 ಟೀ ಸ್ಪೂನಾಗಷ್ಟೇ ಅರಿಶಿಣ, 3/4 ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರು, ಒಂದು ಅರ್ಧ ಸ್ಪೂನಾಗಷ್ಟೇ ಆಮ್ಚೂರು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕ್ರಿ, ಇಲ್ಲಾಂದ್ರೆ ಮಸಾಲೆ ಬೇಗನೆ ಸೀದೋಗ್ಬಿಡ್ತದೆ. ಆ ಮಸಾಲೆಯನ್ನು ಎಣ್ಣೆಯಲ್ಲಿ ಎಲ್ಲನೂ ಏನು ಮಾಡ್ಕೊಂಡಿನಿ ಬೇಯಿಸ್ಬಿಟ್ಟು ತೊಗೊಂಡಿನಿ. ಈಗ ನಾನಿಲ್ಲಿ 3 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲ ನೀವು ಇದನ್ನು ನಾನು ಮ್ಯಾಶ್ ಮಾಡಿಬಿಟ್ಟು ತೊಗೋತೀನಿ ರೀ. ಇಲ್ಲಾಂದ್ರೆ ನೀವೇನು ಮಾಡಿರಿ ಡೈರೆಕ್ಟಾಗಿ ತುರಿದ್ಬಿಟ್ಟು ಹಾಕಿರಿ. ಯಾವುದೇ ರೀತಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿರಿ. ಇಲ್ಲ ಒಮ್ಮೆಲೆ ತುರಿದಿಟ್ಕೊಂಡು ನೀವು ಮಸಾಲೆಯಲ್ಲೇನೋ ಹಾಕೋಬೋದು ನೋಡಿರಿ. ನೋಡಿ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರನೂ ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ ಇದಕ್ಕೆ ಇನ್ನೂವರೆಗೂ ಉಪ್ಪು ಹಾಕಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ ಇಲ್ಲಿ ನೀವು ಬೇಕಂದ್ರೆ ಹಸಿ ಬಟಾಣಿಯನ್ನು ಕುದಿಸ್ಬಿಟ್ಟು ಹಾಕೋಬೋದು. ಈಗ ಇದು ಮಸಾಲೆ ಎಲ್ಲ ರೆಡಿ ಆಗಿದ್ರೆ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಟ್ಟಿನಿ ರೀ. ಈಗ 10 ನಿಮಿಷ ಆಗಿರ್ತದೆ ರೀ. ರವೆನೂ ಇನ್ನಷ್ಟು ಸ್ಟೀಮ್ ಆಗಿರ್ತದೆ ರೀ. ಈಗ ಇದನ್ನೇನು ಮಾಡ್ತಿದ್ದೀನಿ, ನಾನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿ ಇದು ತುಂಬ ಬಿಸಿ ಅದ ರೀ. ಇನ್ನೊಂದು ಸ್ವಲ್ಪ ಚಾಪಿಂಗ್ ಪ್ಯಾಡ್ ಮೇಲೆ ಕೊತ್ತಂಬರಿ ಸೊಪ್ಪು ಉಳಿದಿತ್ತು, ಅದನ್ನು ಹಾಕ್ತೀನಿ ನೋಡಿರಿ ನಾನು. ಈಗ ಇದು ಕೈ ಮುಟ್ಟಷ್ಟೇ ಆರ್ಬೇಕು ನೋಡಿರಿ. ಆವಾಗ ಇದನ್ನು ಕಲಿಸ್ಬಿಟ್ಟು ತೊಗೋತೀನಿ ರೀ. ಕೈ ಮುಟ್ಟಷ್ಟಿಗೆ ಆರಿದ್ಮೇಲೆ ಇದನ್ನು ಚೆಂದಂಗೆ ಭಾರ ಹಾಕಿ ನಾದಬೇಕು ರೀ. ಎಷ್ಟು ಭಾರ ಹಾಕಿ ನಾದ್ತಿರಲಿ ಆವಾಗ ಅಷ್ಟೇ ಸ್ಮೂತಾಗಿ ಬರ್ತದೆ. ಯಾವುದೇ ರೀತಿ ಕ್ರ್ಯಾಕ್ಸ್ ಅಥವಾ ದಂಡಿಗೆ ಶೀಳೋದಿಲ್ಲ. ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋರಿ. ಹಚ್ಕೊಂಡ್ಬಿಟ್ಟು ನೋಡಿರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಭಾರ ಹಾಕಿ ನಾದಿನ ಅಂತ ಹೇಳಿ. ನೋಡಿ ಎಷ್ಟು ಭಾರ ಹಾಕಿ ನಾದಿದ್ಮೇಲೆ ಯಾವ ರೀತಿ ಹಿಟ್ಟನ್ನೇ ಕಲಸಿವನ್ನಷ್ಟು ಸ್ಮೂತಾಗಿ ಬರ್ತದೆ ನೋಡಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆಯನ್ನೇ ಮಿಕ್ಸಿಗೆ ಹಾಕಿಬಿಟ್ಟು ಹಾಕ್ರಿ, ನಡೀತದೆ. ಇದೇ ರೀತಿ ಪರ್ಫೆಕ್ಟಾಗಿಯೇ ಬರ್ತದೆ. ಈಗ ನೋಡಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊತೀನಿ ನೋಡಿರಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈ ಹಿಟ್ಟು ರವೆಯನ್ನು ಇದು ನಾದುವುದೇ ಮೇನ್ ಅದು ನೋಡಿರಿ. ಚೆಂದಂಗೆ ಎಷ್ಟು ಭಾರ ಹಾಕಿ ನಾದ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ರೀ. ನೋಡಿ ಈಗ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಒಮ್ಮೆಲೆ ಒಂದು ಏನು ಮಾಡ್ತೀನಿ 4-5 ಉಳ್ಳಿಗಳನ್ನ ರೆಡಿ ಮಾಡಿ ತೊಗೋತೀನಿ ನೋಡಿ. ಈ ರೀತಿ ಬೇಡ ಅಂದ್ರೆ ಒಂದೇ ದೊಡ್ಡ ಉಳ್ಳಿಯನ್ನು ಲಟ್ಟಿಸ್ಬಿಟ್ಟು ನೀವು ಆಮೇಲೆ ಬಟ್ಲು ಅಥವಾ ಡಬ್ಬಿ ಮುಚ್ಚಳದಿಂದ ಕೊರೆದ್ಬಿಟ್ಟು ತೊಗೋಬೋದು. ಅದನ್ನು ಎಲ್ಲ ಸಪ್ರೇಟಾಗಿ ಲಟ್ಸೋಕ್ಕಿದ್ದೀನಿ ಅಂತ ಹೇಳಿ ಸಣ್ಣ ಸಣ್ಣ ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆ ಹಚ್ಚಿನೂ ನೀವು ಲಟ್ಟಿಸ್ಬೋದು. ನಾನು ಸ್ವಲ್ಪ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ. ತುಂಬ ತೆಳುಗೂ ಲಟ್ಟಿಸ್ಬಾರ್ದು, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು. ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ ಈ ರೀತಿ ಒಂದೊಂದು ಲಟ್ಸೋದು ಲೇಟ್ ಆಗ್ತೈತೆ ಅಂದ್ರೆ ನೀವೇನು ಮಾಡಿರಿ ದೊಡ್ಡ ಸೈಜದ ಉಳ್ಳಿಗಳನ್ನ ತೊಗೊಂಡು ಒಂದೇ ದೊಡ್ಡ ಚಪಾತಿ ಥರ ಲಟ್ಟಿಸ್ಬಿಟ್ಟು ಬಟ್ಲು ಅಥವಾ ಡಬ್ಬಿ ಮುಚ್ಚಳದಿಂದ ಕೊರೆದ್ಬಿಟ್ಟು ಒಂದೇ ಶೇಪು ಒಂದೇ ಸೈಜ್ ಆಗ್ತಾವಂದ್ರೆ ನೀವು ಆ ರೀತಿನೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಈಸಿ ಆಗ್ತೈತೆ ನೀವು ಆ ರೀತಿ ಮಾಡ್ಕೊರಿ. ನಾನಂತೂ 2 ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ಉಳಿದಿದ್ದನ್ನು ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿ. ತುಂಬ ತೆಳುಗೂ ಲಟ್ಟಿಸ್ಬೇಡ್ರಿ, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು. ಆ ರೀತಿ ಲಟ್ಟಿಸ್ಬೇಕ್ರಿ. ನೋಡಿ 4 ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನೇ ಸ್ಟಫಿಂಗನ್ನು ತೊಗೋತೀನಿ ನೋಡಿರಿ. ಸ್ಟಫಿಂಗನ್ನು ಈಗ
ನೋಡಿ ನಾವು ಈ ಕರಿಗಡುಬು ಮಾಡ್ತಿರ್ತೀವಲ್ಲ ಅಥವಾ ಕರ್ಚಿಕಾಯಿನ ಆ ಶೇಪ್ದಲ್ಲೇ ಮಾಡಿಬಿಟ್ಟು ತುಂಬಿ ತೊಗೋತೀನಿ ನೋಡಿರಿ ನಾನು. ಇದಕ್ಕೇನು ಯಾವುದೇ ರೀತಿ ನೀರು ಹಚ್ಚೋದು ಬೇಡ, ಏನೂ ಬೇಡ, ಹಾಗೇನೆ ನೋಡಿರಿ ಇದು ನೀಟಾಗಿ ಈ ರೀತಿ ಪ್ಯಾಕ್ ಆಗ್ತದೆ ರೀ. ನೋಡಿ ರವೆಯಿಂದ ಮಾಡ್ಯೋದಲ್ಲ, ಹೆಲ್ದಿನೂ ಅದ, ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ರಿ ನೀವು. ನೋಡಿ ನೀವು ಇದೇ ರೀತಿ ಇದು ಕರ್ಚಿಕಾಯಿ ಶೇಪ್ದಲ್ಲೇ ಮಾಡಬೇಕಂತೇನಿಲ್ಲ. ನೀವು ಸಮೋಸ ಶೇಪ್ದಲ್ಲೂ ಮಾಡ್ಬೋದು, ಚಿಕ್ಕ ಚಿಕ್ಕ ರೌಂಡ್ ಬಾಲ್ ಶೇಪ್ದಲ್ಲೂ ಮಾಡ್ಕೋಬೋದು, ಅಥವಾ ಸಿಲಿಂಡ್ರಿಕಲ್ ಶೇಪ್ದಲ್ಲೂ ಮಾಡ್ಕೋಬೋದು ನೋಡಿರಿ. ಈ ರೀತಿ ಬೇಡ ನಮಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ನಾನು ಇನ್ನೊಂದು ರೀತಿಯೂ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ ನೋಡಿ. ನಾನೇನು ಮಾಡಿದ್ದೀನಿ, ಕರ್ಚಿಕಾಯಿ ಶೇಪ್ದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಉಳ್ಳಿಯನ್ನು ತೊಗೋತೀನಿ ನೋಡಿರಿ, ತೊಗೊಂಡ್ಬಿಟ್ಟು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗೋತೀನಿ. ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದರೆ ಇದನ್ನು ಮಾಡಿರೋದನ್ನು ನೀವು ಇನ್ನೊಂದು ಸ್ವಲ್ಪ 5 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ತಿನ್ಬೋದು. ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಬೋದು, ಇಲ್ಲ ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡಿ ನೋಡಿ. ಆ ರೀತಿ ಕರ್ಚಿಕಾಯಿ ಥರ ಅಥವಾ ಕಡುಬಿನ ಶೇಪ್ದಲ್ಲಿ ಬೇಡ ಅಂದರೆ ಇಷ್ಟು ಚಿಕ್ಕ ಚಿಕ್ಕ ಬಾಲ್ ತೊಗೊಂಡು ಲಟ್ಸೋದೇ ಬೇಡ, ನಾವು ಕೈಯಲ್ಲಿನೇ ಈ ರೀತಿ ಅದನ್ನು ನೀಟಾಗಿ ಅಂದರೆ ದೊಡ್ಡದು ಮಾಡಿಬಿಟ್ಟು ಅದಕ್ಕೆ ಸ್ಟಫಿಂಗ್ ಹಾಕಿ ನೋಡಿ ಈ ರೀತಿನೂ ಮಾಡ್ಕೋಬೋದು ನೋಡಿ. ಕಚೋರಿ ಶೇಪ್ದಲ್ಲಿನೂ ಮಾಡ್ಕೋಬೋದು, ಬಾಲ್ ಶೇಪ್ದಲ್ಲಿನೂ, ಸಿಲಿಂಡ್ರಿಕಲ್ ಶೇಪ್ದಲ್ಲಿ, ನಿಮಗೆ ಯಾವ ರೀತಿ ಈಸಿ ಬೇಗನೆ ಆಗ್ತಿಲ್ಲ ನೀವು ಆ ರೀತಿ ಮಾಡಿರಿ ನೋಡಿ. ನಾನು ಅದನ್ನು ಮಾಡಿ ತೋರಿಸಿದ್ದೀನಿ, ನಿಮಗೆ ಈ ರೀತಿ ಚಿಕ್ಕ ಚಿಕ್ಕ ಕಚೋರಿ ಶೇಪ್ದಲ್ಲಿನೂ ಮಾಡಿ ಒಂದನ್ನು ತೋರಿಸಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿನಿ, ಎಣ್ಣೆನೂ ಕಾಯ್ದರಿ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕರೀರಿ, ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ, ತುಂಬಾ ಡ್ರೈ ಬರ್ತಾವೆ ನೋಡಿ. ಮೈದಾದಿಂದ ಮಾಡ್ಕೊಂಡಿರ್ತೀವಿ, ಮೈದಾ ಅಂತೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಚಿರೋಟಿ ರವೆ ಅಥವಾ ರವೆಯಿಂದ ಮಾಡಿರಿ ನೋಡಿ. ಅವು ಎರಡನ್ನೂ ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಎಲ್ಲನೂ ಕರೆದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನೀವು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಖಾರ ಕರ್ಚಿಕಾಯಿ ಅಂತಲೂ ಕರಿಬೋದು ನೋಡಿರಿ, ತುಂಬಾ ಟೇಸ್ಟಿಯಾಗಿದೆ. ಇದನ್ನು ಬಿಸಿ ಬಿಸಿ ಹೀಗೇನೆ ಮೆಣಸಿನ್ಕಾಯಿ ಜೊತೆನೂ ತಿನ್ಬೋದು ನೋಡಿ. ಒಂಚೂರು ಎಣ್ಣೆ ಹಿಡಿದಿಲ್ಲ, ತುಂಬಾ ಡ್ರೈ ಅದಾವೆ ನೋಡಿ. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಇಲ್ಲ ನಮ್ಗೆ ಆಲೂಗಡ್ಡೆ ಸ್ಟಫಿಂಗೇ ಬೇಡ ಅಂದ್ರೆ ನೀವು ಪನ್ನೀರ್ ಸ್ಟಫಿಂಗ್ ಮಾಡ್ಕೊರಿ, ಅಥವಾ ಕ್ಯಾಬೇಜು, ಕ್ಯಾಪ್ಸಿಕಮು, ಬೀನ್ಸು ಹಾಕಿ ಮಿಕ್ಸ್ ವೆಜಿಟೇಬಲ್ಸ್ ಅದನ್ನು ಸ್ಟಫಿಂಗೂ ಮಾಡ್ಕೋಬೋದು ನೋಡು. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ವೆಜಿಟೇಬಲ್ ಸ್ಟಫಿಂಗ್ ಅದೇ ರೀತಿಯೂ ಮಾಡ್ಕೋಬೋದು. ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ನೋಡಿರಿ. ನೋಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗ್ತದೆ ನೋಡಿ. ಇಲ್ಲಿ ನಿಮ್ಗೆ ಬೇಕಂದರೆ ಈ ಆಲೂಗಡ್ಡೆ ಜೊತೆ ಹಸಿ ಬಟಾಣಿನೂ ಹಾಕೋತೇಳಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ಇದನ್ನು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು ನೋಡಿ. ಅದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ, ನಿಮಗೆ ಕ್ರಿಸ್ಪಿನೆಸ್ ಗೊತ್ತೇ ಆಗ್ತದೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಕಚೋರಿ ಶೇಪ್ದಲ್ಲಿ ಮಾಡಿಬಿಟ್ಟು ನೀವು ಒಂದು 3-4 ಮುರಿದ್ಬಿಟ್ಟು ಸ್ವೀಟ್ ಚಟ್ನಿ, ಗ್ರೀನ್ ಚಟ್ನಿ ಹಾಕಿಬಿಟ್ಟು ಗಟ್ಟಿ ಮೊಸರನ್ನು ಕಡದ್ಬಿಟ್ಟು ಹಾಕಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ತುರಿದು ಹಾಕಿರುವಂಥ ಗಜ್ಜರಿ ಅದು ಹಾಕ್ಕೊಂಡ್ಬಿಟ್ರೆ ಅದನ್ನು, ಅಥವಾ ಇನ್ನೊಂದು ಸ್ವಲ್ಪ ಅದಕ್ಕೆ ಚಾಟ್ ಮಸಾಲೆ ಹಾಕಿ ಅದಕ್ಕೂ ಒಂದು ಟೇಸ್ಟಿಯಾಗಿರುವಂಥ ಚಾಟು ರೆಡಿ ಆಗ್ತದೆ ರೀ. ಮನೆಯಲ್ಲಿ ಮಾಡಿರುವಂಥ ಟೇಸ್ಟಿ ಹೆಲ್ದಿ ಚಾಟ್ ಅಂತಲೂ ನೀವು ಕರಿಬೋದು ನೋಡಿರಿ. ನಾನಂತೂ ಇದಕ್ಕೆ ಖಾರ ಕ್ರಿಸ್ಪಿ ಕರ್ಚಿಕಾಯಿ ಅಂತ ಹೆಸರಿಟ್ಟಿದ್ದೀನಿ. ನೀವೇನು ಹೆಸರಿಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಸಮೋಸ ಕಚೋರಿನ ಮಾಡ್ಕೊಂಡಿರ್ತೀರಿ, ಈ ರೀತಿ ರವೆಯಿಂದನೂ ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರು ಕೂಡ ಇಷ್ಟ ಆಗ್ತದೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡ್ರೆ ಖಂಡಿತ ಪದೇ ಪದೇ ಮಾಡ್ಕೋತೀರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈಗ ಯೂಟ್ಯೂಬ್ದಿಂದ ಒಂದು ಹೊಸ ಅಪ್ಡೇಟ್ ಬಂದೈತಿ. ನೀವು ಈ ವಿಡಿಯೋವನ್ನು ತುಂಬ ಜನಕ್ಕೆ ತಲುಪಿಸ್ಬೇಕಂದ್ರೆ ನೀವು ಶೇರು ಡೌನ್ಲೋಡ್ ಆಪ್ಷನ್ದಲ್ಲಿನೇ ಒಂದು ಹೈಪ್ ಅಂತ ಆಪ್ಷನ್ ಬಂದದ. ಅದನ್ನು ನೀವು ಹೈಪ್ ಮಾಡಿ ಪಾಯಿಂಟ್ಸ್ ಕೊಡೋದ್ರಿಂದ ಈ ವಿಡಿಯೋ ತುಂಬ ಜನಕ್ಕೆ ತಲುಪ್ತದೆ. ಅದಕ್ಕೆ ದಯಮಾಡಿ ನೀವು ಅದನ್ನು ಹೈಪ್ ಆಪ್ಷನನ್ನು ಕೊಡಿರಿ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ.